ಹಾಯ್ ಎಲ್ಲರಿಗೂ ಎಜೆಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ನಿಮ್ಮ ಜೊತೆ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಏನಂದರೆ ಕೆಲವರು ಕಮೆಂಟಲ್ಲಿ ಕೇಳ್ತಿದ್ರಿ, ಅಂದರೆ ನನ್ನ ಚಾನಲ್ಗಳ ಪ್ರಾಬ್ಲಮ್ ಇತ್ತು, ಹಾಗಾಗಿ ಕೆಲವರು ಕಮೆಂಟಲ್ಲಿ ಕೇಳ್ತಿದ್ರು, ನೀವು ಮೋನ್ ಹೇಗೆ ಮಾಡಿಕೊಂಡ್ರಿ, ಮೋನ್ ಹೇಗಾಯಿತು, ನೀವು ಈಗ ಡೈಲಿ ಬ್ಲಾಗ್ ಹಾಕ್ತಿದ್ದೀರಲ್ಲ, ಸಾಂಗ್ ಹಾಕ್ತಿಲ್ಲ ಯಾಕೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರು. ಆ ಪ್ರಶ್ನೆಗೆ ಇವತ್ತು ನಾನು ಕ್ಲಿಯರಾಗಿ ಉತ್ತರ ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಏನಂತ ತಿಳ್ಕೊಳ್ಳಿ. ಚಾನೆಲ್ ನೋಡ್ತಿರುವವರಿಗೆ ಗೊತ್ತಿರ್ಬೋದು, ಏನಂದರೆ ನಾನು ಮೊದಲು ಡೈಲಿ ಬ್ಲಾಗ್ ಹಾಕ್ತಿದ್ದೆ. ನಂತರ ಏನಾಯ್ತಂದರೆ ನನಗೆ ಮಗಳು ಬಿಡ್ತಿರಲಿಲ್ಲ, ವೀಡಿಯೋ ಮಾಡಲಿಕ್ಕೂ ಬಿಡ್ತಿರಲಿಲ್ಲ. ತುಂಬ ಕಷ್ಟ ಆಗ್ತಿತ್ತು, ವೀಡಿಯೋ ಮಾಡಿ ಎಡಿಟ್ ಮಾಡೋದು ಎಲ್ಲ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ನನಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸಾಂಗ್ ಮಾಡಿ ಇದು ಆಡಿಯೋ ಮಾಡ್ತಿದ್ದೆ, ಸಾಂಗ್ ಹಾಡಿ ಆಡಿಯೋ ಮಾಡ್ತಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಕೇಳಿಸ್ತಿತ್ತು ನನಗೇನೆ. ಆದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದರೆ ಹೇಗಾಗ್ಬೋದು ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡ್ತಿದ್ದೆ. ನನಗೆ ಅಂದರೆ ಇದರಿಂದ ಪ್ರಾಬ್ಲಮ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಪ್ಲೋಡ್ ಮಾಡ್ತಿದ್ದೆ. ಅಪ್ಲೋಡ್ ಮಾಡಬೇಕಂದ್ರೆ ಒಂದು ವೀಡಿಯೋ ಮಾಡಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಫೋಟೋಸ್ ಬೇಕು. ಆ ಫೋಟೋಸ್ಗೋಸ್ಕರ ನಾನೇನು ಮಾಡಿದೆ, ಗೂಗಲಿಗೆ ಡಿಪೆಂಡ್ ಆಗಿ ಗೂಗಲಲ್ಲಿರುವಂಥ ಫೋಟೋಸನ್ನು ಡೌನ್ಲೋಡ್ ಮಾಡಿಕೊಂಡು ವೀಡಿಯೋಕ್ಕೆ ಹಾಕ್ತಿದ್ದೆ. ಆದರೆ ಏನಾಯಿತು, ಆ ವೀಡಿಯೋಕ್ಕೆ ಎಲ್ಲ ಫೋಟೋ ವೀಡಿಯೋದಲ್ಲಿ ಕೂಡ ಗೂಗಲ್ ಫೋಟೋ ಇರುತ್ತೆ. ನಾನೇನು ಮಾಡಿದೆ, 4,000 ವಾಚ್ ಅವರ್ ಮತ್ತು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಇದು ಅಪ್ಲೈ ಮಾಡಿದೆ. ಅಪ್ಲೈ ಎಲ್ಲ ನಾನೇ ಪ್ರೋಸೆಸ್ ಎಲ್ಲ ನಾನೇ ಮಾಡಿಕೊಂಡೆ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಎಲ್ಲ ನಾನೇ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡಿದ ಮರುದಿನ ಏನಾಯ್ತು ಅಂದರೆ ಒಂದು ಇಮೇಲ್ ಬಂತು. ಇಮೇಲಲ್ಲಿ ಏನಿತ್ತಂದರೆ ಅವರು ರಿಯೂಸ್ಡ್ ಕಂಟೆಂಟ್ ಅಂತ ಬಂತು. ನಿಮ್ಮ ಚಾನೆಲ್ ರಿಯೂಸ್ಡ್, ನೀವು ಕಮ್ಯುನಿಟಿ ಗೈಡ್ಲೈನ್ಸನ್ನು ಫಾಲೋ ಮಾಡಲಿಲ್ಲ ಅಂತ ಹೇಳಿ ಬಂತು. ಏನು ಮಾಡೋದಂತ ನನಗೆ ಗೊತ್ತಾಗಲಿಲ್ಲ. ಅಂದರೆ ನಾನೆಲ್ಲ ಚೆಕಪ್ ಮಾಡಿದೆ, ಮತ್ತೆ ಗೊತ್ತಾಯಿತು ನನಗೆ ಅದರಲ್ಲಿ 5 ಶಾರ್ಟ್ಸ್ ಇತ್ತು, ಅಂದರೆ ಔಟ್ಸೈಡಿದ್ದು ಶಾರ್ಟ್ಸ್ ಇತ್ತು 5. ಆ ಶಾರ್ಟ್ಸನ್ನು ನಾನೇನು ಮಾಡಿದೆ, ಚೆಕ್ ಮಾಡಿದಾಗ ಆದರೆ ಎಲ್ಲ ಎಡಿಟ್ ಮಾಡಿ 5 ಶಾರ್ಟ್ಸ್ ಹಾಕಿದ್ದೆ. ಆದರೆ ಅಲ್ಲಿ ಅದು ಡಿಲೀಟ್ ಮಾಡಿದೆ. 5 ಶಾರ್ಟ್ಸನ್ನು ಡಿಲೀಟ್ ಮಾಡಿ ಸ್ವಲ್ಪ ದಿನ ಬಿಟ್ಟಾದಮೇಲೆ ನಾನು ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಅಂದರೆ ಟೆಕ್ ಚಾನೆಲ್ನವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಹತ್ರ ಎಲ್ಲ ನನ್ನ ಪ್ರಾಬ್ಲಮನ್ನು ಹೇಳಿದೆ. ಈ ರೀತಿ ಆಗಿದೆ ಸರ್, ಈ ರೀತಿಯಾಗಿದೆ, ರಿಯೂಸ್ಡ್ ಕಂಟೆಂಟ್ ಅಂತ ಬಂತು. ನಂದು 5 ಶಾರ್ಟ್ಸ್ ಇತ್ತು, ಔಟ್ಸೈಡ್ ಇತ್ತು, ಎಡಿಟ್ ಮಾಡಿ ಹಾಕಿತ್ತು. ಆ ಎಲ್ಲ ಶಾರ್ಟ್ಸನ್ನು ನಾನು ಡಿಲೀಟ್ ಮಾಡಿದೆ. ಆದರೆ ಇನ್ನೊಂದು ಸಲ ಅಪ್ಲೈ ಮಾಡಿದರೆ ಹಾಗೆ ಆಗ್ಬೋದಾ ಅಂತ ಕೇಳಿದೆ. ಅದಕ್ಕೆ ಅವರಂದರು, ಮೋಸ್ಟ್ಲಿ ಬರಬಹುದು ರಿಯೂಸ್ಡ್ ಅಂತ ಹೇಳಿ, ಯಾಕಂದರೆ ನೀವು ಗೂಗಲ್ ಫೋಟೋಸಲ್ಲಿ ಯೂಸ್ ಮಾಡ್ತಿದ್ದೀರಿ, ಅಂದರೆ ಸಾಂಗ್ಸ್ ಕೂಡ ಬೇರೆಯವರ ಸಾಂಗ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರಲ್ಲ, ಹಾಗಾಗಿ ಇನ್ನೊಂದು ಸಲ ನಿಮ್ಮ ರಿಯೂಸ್ಡ್ ಬರ್ಬೋದು. ನಿಮ್ಮ ವಾಯ್ಸ್ ನಿಮ್ಮದೇ ಇರ್ಬೋದು, ಆದರೂ ಕೂಡ ನಿಮಗೆ ರಿಯೂಸ್ಡ್ ಬರ್ಬೋದು. ಒಂದು ವೇಳೆ ನಿಮಗೆ ರಿಯೂಸ್ಡ್ ಬಂದರೂ ಕೂಡ ನೀವೇನು ಮಾಡಬೇಡಿ, ಚಾನೆಲ್ ಬಿಟ್ಬಿಡಬೇಡಿ ಅಂತ ಹೇಳಿದರು. ಧೈರ್ಯ ಕೊಟ್ಟರು ನನಗೆ, ಧೈರ್ಯ ಕೊಟ್ಟರು. ಒಂದು ವೇಳೆ ಮತ್ತೊಂದು ಸಲ ರಿಯೂಸ್ಡ್ ಬಂತಂದರೆ ನಾವೊಂದು ಅಪೀಲ್ ಮಾಡಿ ನೋಡುವ ಅಂತ ಹೇಳಿದರು. ಸರಿ ಅಂದೆ. ಸರಿ ಅಂದರೂ ಕೂಡ ಅವರು ಅಷ್ಟು ಧೈರ್ಯ ಕೊಟ್ಟರು ಕೂಡ ನನಗೇನಾಗ್ತಿತ್ತಂದರೆ, ಇಷ್ಟು ಸಮಯ ಅಂದರೆ ವರ್ಷ ಆಗಲಿಲ್ಲ, 8 ತಿಂಗಳಾಗಿರ್ಬೋದು. 8 ತಿಂಗಳಿಂದ ನಾನು ಚಾನೆಲನ್ನು ಮಾಡ್ತಿದ್ದೀನಿ, ಇಷ್ಟು ಕಷ್ಟಪಟ್ಟು ಈ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಚಾನೆಲ್ ಮಾಡ್ತಿದ್ದೀನಿ. ಆದರೂ ನನ್ನ ಚಾನೆಲ್ ವಾಪಸ್ ಬರ್ಬೋದಾ ಅಂತ ತುಂಬ ಟೆನ್ಷನಲ್ಲಿತ್ತು. ಅಂದರೆ ಈ ಡೇಟ್ ಇದೆ, ಆ ಡೇಟಿಗೆ ನೀವು ರೀಅಪ್ಲೈ ಮಾಡಿ. ಕೆಲವೊಂದು ಸಾಂಗ್ ಚಾನೆಲೆಲ್ಲ ಮೌನ ಆಗಿತ್ತು. ಅಂದರೆ ಅವರು ಯಾವ ರೀತಿ ಫೋಟೋಸಲ್ಲಿ ಯೂಸ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಾನು ಯೂಸ್ ಮಾಡ್ತಿದ್ದದ್ದು ಗೂಗಲ್ ಫೋಟೋಸ್. ಅಂದರೆ ಪರ್ಮಿಷನ್ ಬೇಕು, ಆ ಫೋಟೋಸಲ್ಲಿ ಯೂಸ್ ಮಾಡಬೇಕಂದ್ರೆ ಪರ್ಮಿಷನ್ ಬೇಕು ಅಂತ ಅದರಲ್ಲಿ ಕೊಟ್ಟಿರ್ತಾರೆ. ಆದರೂ ನಾವು ಅದರ ಕಡೆ ಗಮನ ಕೊಡೋದಿಲ್ಲ, ಅದನ್ನೇ ಯೂಸ್ ಮಾಡ್ತಿರ್ತೀವಿ. ಹಾಗೆಯೇ ಅವ್ರು ಹೇಳಿದ ನಂತರ ನನಗೆ ತುಂಬ ಟೆನ್ಷನ್ ಸ್ಟಾರ್ಟ್ ಆಯಿತು. ಇದು ಏನು, ಇನ್ನೊಂದು ಸಲ ರಿಯೂಸ್ಡ್ ಬಂದರೆ 3 ಸಲ ಅಪ್ಲೈ ಮಾಡಲಿಕ್ಕೆ ಇರೋದಲ್ವ, ಒಂದು ಸಲ ಆಗಿದೆ, ಇನ್ನೊಂದು ಸಲ ಸೆಪ್ಟೆಂಬರ್ 3ಕ್ಕೆ ಅಂತ ಇತ್ತು. ಆ 3ಕ್ಕೆ ನಾನು ಅಪ್ಲೈ ಮಾಡಬೇಕಿತ್ತು. ಆಗ ಅಪ್ಲೈ ಮಾಡಿದ್ರೂ ರಿಯೂಸ್ಡ್ ಬಂದರೆ ಅಂತ ತುಂಬ ಟೆನ್ಷನ್ ಆಗ್ತಿತ್ತು. ಟೆನ್ಷನ್ ಆಗಿ ಏನು ಮಾಡಿದೆ, ಆ ದಿನ ಬಂದಾಗ ನಾನೇನು ಮಾಡಿದೆ, ಅಪ್ಲೈ ಮಾಡಿಬಿಟ್ಟೆ. ಅಪ್ಲೈ ಮಾಡಿದಾಗ ಏನಾಯಿತು ಅಂದರೆ ಖುಷಿ. ಅಂದರೆ ಒಂದು ಕಡೆ ನನಗೆ ಅಂದ್ಕೊಳ್ತಿದ್ದೆ ನನ್ನ ಚಾನೆಲ್ ಮೋನ್ ಆಗಬಹುದು ಅಂತ, ಇನ್ನೊಂದು ಕಡೆ ಅಂದ್ಕೊಳ್ತಿದ್ದೆ ಮೋನ್ ಆಗಲ್ವೇನಾ, ಇವರು ರಿಯೂಸ್ಡ್ ಇನ್ನೊಂದು ಸಲ ಅಪ್ಲೈ ಮಾಡಿದ್ರು ಕೂಡ ರಿಯೂಸ್ಡ್ ಬರ್ಬೋದಾ ಅನ್ನುವಂಥದ್ದು
ಒಂದು ಕಡೆ. ಈ ರೀತಿ ಗೊಂದಲದಲ್ಲಿರುವಾಗ ಹಾಕಿಬಿಟ್ಟೆ. ಹಾಕಿ ನಂತರ ಮರುದಿನ ಅದು ಬಂತು, ಬೆಳಿಗ್ಗೆ ಮಾರ್ನಿಂಗೇ ಬಂತು ಮೆಸೇಜ್. ಏನಂದರೆ ನಿಮ್ಮ ಚಾನೆಲ್ ಅಪ್ರೂವ್ ಆಗಿಲ್ಲ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಅಪ್ರೂವ್ ಆಗ್ತಿಲ್ಲ, ಯಾಕಂದರೆ ನಿಮ್ಮ ಚಾನಲಲ್ಲಿ ರಿಯೂಸ್ಡ್ ಕಂಟೆಂಟ್ ಅಂತ ಬಂತು ಅಂತ ಮೆಸೇಜ್ ಬಂತು. ಇಮೇಲ್ ಬಂದಾಗ ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಅವರು ಇರಲಿ, ಇನ್ನು ನಾನು ಕಂಟೆಂಟೇ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಸುಮ್ಮನಾದೆ. ಇವರು ಟೆಕ್ ಚಾನಲ್ನವ್ರು ಹೇಳಿದರು, ನೀವು ಕಂಟೆಂಟೇ ಚೇಂಜ್ ಮಾಡಿದರೆ ಒಳ್ಳೆಯದು, ಅಂದರೆ ಎಪೀಲ್ ಮಾಡಿ ನೋಡುವ, ಎಪೀಲಲ್ಲಿ ಅಪ್ರೂವ್ ಆಗೋದಿದ್ದರೆ ನೀವು ಕಂಟೆಂಟೇ ಫುಲ್ಲು ಚೇಂಜ್ ಮಾಡಿಬಿಡಿ ಅಂತ ಹೇಳಿದರು. ನಾನೇನು ಮಾಡಿದ್ದೆ, ಈ ರೀತಿ ಬಂತಲ್ವ, ರಿವ್ಯೂಸರ್ ಬಂತಲ್ವ, ಇರಲಿ ನಾನು ಇನ್ನು ಕಂಟೆಂಟ್ ಚೇಂಜ್ ಮಾಡ್ತೀನಿ. ಒಂದು ವೇಳೆ ಎಪೀಲ್ ಮಾಡಿದರೂ ಕೂಡ ರಿಜೆಕ್ಟ್ ಆದರೆ ಆವಾಗ ಏನಾಗುತ್ತೆ, ಇನ್ನೊಂದು ಸಲ ಒಂದೇ ಸಲ ಇರುತ್ತೆ ಅಪ್ಲೈ ಮಾಡಲಿಕ್ಕೆ. ಅಪೀಲ್ ಮಾಡಿದ್ದು ರಿಜೆಕ್ಟ್ ಆದರೆ ಇನ್ನೊಂದು ಸಲ ನನಗಿರೋದು ಮೂರನೇ ಆಪ್ಷನ್, ಕೊನೆಯ ಆಪ್ಷನ್ ಅಂದರೆ ರೀಅಪ್ಲೈ ಮಾಡಲಿಕ್ಕೆ. ಅದು ಒಂದು ವೇಳೆ ರೀಅಪ್ಲೈ ಮಾಡಿದರೂ ಇದಾಗಲಿಲ್ಲ ಅಂದರೆ, ಮೋನ ಆಗಲಿಲ್ಲ ಅಂದರೆ ಅದು ಚಾನೆಲೇ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. 2ನೇ ಸಲ ರಿವ್ಯೂಸರ್ ಬಂತಲ್ಲ, ತುಂಬ ಟೆನ್ಷನ್ ಆಯಿತು. ಏನು ಮಾಡಬೇಕು, ಏನು ಇದಕ್ಕೆಲ್ಲ ಪರಿಹಾರ ಸಿಗ್ಬೋದಾ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಟೆಕ್ ಅವರಿಗೂ ಕೂಡ ಕಾಲ್ ಮಾಡಲಿಲ್ಲ ನಾನು. ಸುಮ್ಮನಾಗಿ ಒಂದು 4-5 ದಿನ ಬಿಟ್ಟು ನನಗೆ ಕೆಲವರು, ನನ್ನ ಅಕ್ಕ ಹೇಳಿದ್ಲು, ಅಂದರೆ ಅವಳದ್ದು ಕೂಡ ಚಾನೆಲ್ ಇದೆ, ಬೆಳದಿಂಗಳದು ವ್ಲಾಗ್ಸ್ ಅಂತ. ಅವರು ನನಗೇನು ಹೇಳಿದರು, ನೀವು ಕನ್ನಡ ಕ್ರಿಯೇಟರ್ ಗೈಡ್ ಸರ್ರನ್ನು ಕೂಡ ಒಂದು ಸಲ ಕೇಳು, ಅವರು ಎಲ್ರಿಗೂ ಅಷ್ಟು ಪರಿಹಾರ ಕೊಟ್ಟಿದ್ದಾರೆ, ನಿಮಗೂ ಕೂಡ ಹೇಳ್ಬೋದು, ಹೆಲ್ಪ್ ಮಾಡ್ಬೋದು, ಕೇಳು ಅಂದರು. ಆಗುತ್ತೆ, ನಿನ್ನ ಚಾನಲ್ ಮೋನ ಆಗುತ್ತೆ ಅಂತ ಹೇಳಿದ್ಲು ಅವರು. ಅದಕ್ಕೆ ನಾನು ಹೇಳಿದ್ದೆ, ಹೌದು, ನಾವೇ ಯೋಚನೆ ಮಾಡೋದಕ್ಕಿಂತ ಇನ್ನೊಬ್ಬರ ನಿರ್ಧಾರ ಕೂಡ ತಗೊಂಡ್ರೆ ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅವರ ಹತ್ರ ಕೇಳಿದೆ, ಕನ್ನಡ ಕ್ರಿಯೇಟರ್ಸ್ ಗೈಡ್ ಸರಿಗೆ ಕಾಲ್ ಮಾಡಿ ಕೇಳಿದೆ. ಆಗ ಅವರಂದರು, ಎಪೀಲ್ ಮಾಡಿ ನೋಡುವ, ಒಂದು ವೇಳೆ ಎಪೀಲ್ ಅಪ್ರೂವ್ ಆಗದಿದ್ದರೂ ಕೂಡ ನೀವೇನು ಮಾಡಿ, ಕಂಟೆಂಟ್ ಚೇಂಜ್ ಮಾಡಿ, ಏನಾಗಲ್ಲ, ಇನ್ನೊಂದು ಸಲ ಮೋನೋ ಖಂಡಿತ ಮಾಡ್ಕೋಬೋದು. ನಿಮ್ಮ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕಿ, ಖಂಡಿತ ಮೋನ ಆಗುತ್ತೆ. ಎಪೀಲ್ ಮಾಡಿ ನೋಡುವ, ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರ್ದು, ಮಾಡಿ ನೋಡುವ ಅಂತ ಹೇಳಿ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಹೇಳಿದರು. ಆಯಿತು. ಆದರೂ ಹೇಳಿ ಒಂದು 2-3 ದಿನ ಬಿಟ್ಟು ಆಯಿತು ಅಂತ ಹೇಳಿದೆ, ಸರ್ ನೀವು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿಕೊಡಿ, ನಾನು ಎಪೀಲ್ ರೆಡಿ ಮಾಡ್ತೀನಿ ಅಂತೆ. ಹಾಗೆ ಅವರು ಹೇಳಿದ ನಂತರ ಒಂದು 3-4 ದಿನ ಬಿಟ್ಟು ಕಾಲ್ ಮಾಡಿದಾಗ ಅವರು ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದೀನಿ, ನಿಮಗೆ ಸೆಂಡ್ ಮಾಡ್ತೀನಿ ಅಂದರು. ಆಯಿತು ಸರಿ, ಎಪೀಲ್ ವಿಡಿಯೋ ಮಾಡುವ ಅಂತ ಹೇಳಿದರು. ಅದಕ್ಕೆ ಅವರು ಸ್ಕ್ರಿಪ್ಟ್ ಮಾಡಿಕೊಡ್ತೀನಿ, ರೆಡಿ ಮಾಡಿಕೊಡ್ತೀನಿ, ನಿಮ್ಮ ಚಾನೆಲಲ್ಲಿ ನೀವೇನೆಲ್ಲ ಎಡಿಟ್ ಮಾಡ್ತೀರಿ ಅದೆಲ್ಲ ಕೇಳಿದರು. ಯಾವ ಥರ ಇದು ಎಡಿಟ್ ಮಾಡ್ತೀರಿ, ಯಾವ ಫೋಟೋಸ್ ಯೂಸ್ ಮಾಡ್ತೀರಿ ಅದೆಲ್ಲ ಕೇಳಿದರು. ಅದೆಲ್ಲ ಹೇಳಿದೆ ಅವರಿಗೆ. ಹೇಳಿದ ಮೇಲೆ ಅವರೊಂದು ಸ್ಕ್ರಿಪ್ಟ್, ಚೆನ್ನಾಗಿರುವಂಥ ಸ್ಕ್ರಿಪ್ಟ್ ರೆಡಿ ಮಾಡಿಕೊಟ್ಟರು. ಏನು ಗೊತ್ತಾ, ಅವರು ಸ್ಕ್ರಿಪ್ಟ್ ರೆಡಿ ಮಾಡುವಾಗ ಅವರಿಗೆ ಹೆಲ್ತ್ ಇಶ್ಯೂ ಇತ್ತು. ಆ ಹೆಲ್ತ್ ಇಶ್ಯೂ ಇದ್ದರೂ ಕೂಡ ನಮಗೆ, ನನ್ನ ಪ್ರಾಬ್ಲಮ್ಗೆ ಅವರು ಸ್ಪಂದಿಸಿದ್ದಾರೆ ಆ ಸಮಯದಲ್ಲಿ. ಅವರಿಗೆ ತುಂಬ ಥ್ಯಾಂಕ್ಸ್. ಅವರಿಗೆ ಎಪೀಲಿದ್ದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಟ್ಟರು. ನಾನು ಆ ಸ್ಕ್ರಿಪ್ಟನ್ನು ವಿಡಿಯೋ ಮಾಡಿದೆ, ಎಡಿಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡಿದೆ. ಫಸ್ಟಿಗೆ ಸೆಂಡ್ ಮಾಡಿದಾಗ ಒಂದು ಸ್ವಲ್ಪ ಎಡಿಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಇತ್ತು. ಆಮೇಲೆ ಇನ್ನೊಂದು ಸಲ ಎಡಿಟ್ ಮಾಡಿದಾಗ ಅದು ಡನ್. ನೀವು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ, ಆಮೇಲೆ ಈ ಅಪ್ಲೋಡ್ ಅಂದರೆ ಅನ್ಲಿಸ್ಟಲ್ಲಿ ಇಟ್ಟು ಅಪ್ಲೋಡ್ ಮಾಡಿ, ಲಿಂಕನ್ನು ಶೇರ್ ಮಾಡಿ, ನೀವು ಎಪೀಲ್ ಮಾಡಿಬಿಡಿ ಅಂದರು. ನಿಜವಾಗ್ಲೂ ನನಗೆ ಅದರ ಬಗ್ಗೆ ಸ್ವಲ್ಪ ತಿಳಿದಿತ್ತು, ಅಷ್ಟೊಂದು ಇರಲಿಲ್ಲ. ಆದರೆ ಅವ್ರು ಹೇಳಿದ ನಂತರ ನನಗೇನಾಯ್ತು ಅಂದರೆ, ನಾನು ಮಾಡ್ಬೋದಂತ ಅಂದ್ಕೊಂಡು ನಾನು ಮಾಡಿದೆ. ಹೌದು, ನಿಜವಾಗ್ಲೂ ಅವರೆಲ್ಲ ಎಕ್ಸ್ಪ್ಲೈನ್ ಆಗಿ ಚೆನ್ನಾಗಿ ಹೇಳಿಕೊಟ್ರು ನನಗೆ. ಎಲ್ಲ ಎಕ್ಸ್ಪ್ಲೈನ್ ಮಾಡಿದ ನಂತರ ನಾನೇನು ಮಾಡಿದೆ, ಅಪೀಲ್ ವಿಡಿಯೋವನ್ನು ಲಿಂಕನ್ನು ಕಾಪಿ ಮಾಡಿ ಅಪೀಲ್ ಮಾಡಿಬಿಟ್ಟೆ. ಆವಾಗ ಸ್ಟಾರ್ಟ್ ಆಯಿತು ಭಯ ನನಗೆ. ಯಾಕಂದರೆ ಎಪೀಲ್ ಮಾಡಿ ಆಯಿತು, ರಿಜೆಕ್ಟ್ ಆಗುತ್ತಾ ಏನೋ ಅನ್ನುವಂಥದ್ದು ಭಯ ಸ್ಟಾರ್ಟ್ ಆಯಿತು. ಏನು ಮಾಡೋದು, ಆಯಿತು. ಒಂದು ದಿನ ಯಾವಾಗಲೂ ಮೇಲ್ ನೋಡೋದು, ಯೂಟ್ಯೂಬ್ನವರದ್ದು ಮೇಲ್ ಬಂತಾ ಅಂತ ನೋಡ್ತಾ ಇದ್ದೆ. ನೋಡುವಾಗ ಮರುದಿನ ಬೆಳಿಗ್ಗೆನೇ, ಅಂದರೆ ಒಂದು 5-5:30 ಗಂಟೆ ಆಗಿದ್ದೇನೆ ಬೆಳಿಗ್ಗೆ, ಆವಾಗೊಂದು ಮೇಲ್ ಬಂದಿದ್ದು, ಕಂಗ್ರೇಟ್ಸ್ ಸೇಜಸ್ ಚಾನಲ್ ಅಂತ ಬಂದಿದ್ದು. ಖುಷಿಯಾಯಿತು, ತುಂಬ ಖುಷಿಯಾದಾಗ ನನಗೆ ಮೊದಲು ನೆನಪಾದದ್ದು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಸರ್. ಆವಾಗ ನಾನು 10 ಗಂಟೆ ಯಾವಾಗಾಗುತ್ತೆ ಅವರಿಗೆ ಕಾಲ್ ಮಾಡಬೇಕಂದ್ರೆ 10 ಗಂಟೆ ನಂತರ ಮಾಡಬೇಕು, ಯಾವಾಗಾಗುತ್ತೆ ಅಂತ ಕಾಯ್ತಿದ್ದೆ. ಅವರಿಗೆ ಮೆಸೇಜ್ ಮಾಡಿದೆ. ಫಸ್ಟಿಗೆ ನೋಡಿದ ತಕ್ಷಣ ಮೆಸೇಜ್ ಮಾಡಿದೆ, ಏನಂದರೆ ನನ್ನ ಚಾನೆಲ್ ಅಪ್ರೂವ್ ಆಯಿತು,
ನನ್ನ ಎಲ್ಲ ಎಫರ್ಟಿಗೆ ಅಂದರೆ 8 ತಿಂಗಳಿಂದ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿತ್ತಲ್ಲ, ಆ ಪ್ರತಿಫಲ ಸಿಗಲು ಮೈನ್ ಕಾರಣನೇ ಕನ್ನಡ ಕ್ರಿಯೇಟರ್ ಗೈಡ್ ಸರ್. ಯಾಕಂದರೆ ಅವರ ಹೆಲ್ಪ್ ತಗೊಂಡಿದ್ದರಿಂದ ನನ್ನ ಚಾನೆಲ್ ಉಳಿಯಿತು. ಇಲ್ಲಾಂದರೆ ನಾನಂತೂ ಎಪಿಲ್ ಮಾಡಲಿಕ್ಕೆ ಹೋಗ್ತಿರಲಿಲ್ಲ. ನಾನೇನು ಮಾಡ್ತಿದ್ದೆ, ಮೊದಲು ಹಾಕಿದ್ದ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಇನ್ನೊಂದೇ ಬೇರೆಯೇ ಕಂಟೆಂಟ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಈ ಸರಿ ಹೇಳಿದರೆ ಏನಂತ, ಕನ್ನಡ ಕ್ರಿಯೇಟರ್ ಸರ್ ಅಂದರು, ನೀವು ಎಪೀಲ್ ಮಾಡಿ ನೋಡಿ, ಎಪೀಲ್ ಮಾಡಿದರೆ ಬಂದರೆ ಬರುತ್ತೆ, ಹೋದರೆ ನೀವು ಕಂಟೆಂಟ್ ಚೇಂಜ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಅಂದರು. ತುಂಬ ಥ್ಯಾಂಕ್ಸ್ ಅವರಿಗೆ. ಇಷ್ಟೇ ನನ್ನ ಚಾನೆಲ್ ಕೊನೆವರೆಗೂ ಉಳಿಯುವ ಹಾಗೆ ಮಾಡಿದ್ದವರು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಸರ್. ನನಗೆ ನನ್ನ ಚಾನೆಲ್ ಉಳಿಯುತ್ತೆ ಅನ್ನುವಂಥದ್ದು 99% ನಂಬಿಕೆ ಇರಲಿಲ್ಲ. ಆದರೆ ಆ ನಂಬಿಕೆಯನ್ನು ಉಳಿಸಿಕೊಟ್ಟವರೇ ಕನ್ನಡ ಕ್ರಿಯೇಟರ್ ಗೈಡ್ ಸರ್. ಅವ್ರ ನಂಬರ್ ಬೇಕಂದರೆ ನಿಮಗೆ ನಾನು ಹೇಳ್ತೀನಿ, 8762569425. ಇನ್ನೊಂದು ಸಲ ಹೇಳ್ತೀನಿ, 8762569425. ಏನಾದರೂ ಸಮಸ್ಯೆ ಇದ್ದರೆ ನೀವೇ ಮಾಡಲಿಕ್ಕೆ ಹೋಗಬೇಡಿ, ಮುಂದೆ ನಿಂತ್ಕೊಂಡು. ನಾನು ಕೂಡ ಕಲ್ತಿದ್ದೀನಿ, ಆದರೂ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಒಂದು 50% ಗೊತ್ತಿರ್ಬೋದು, 50% ಗೊತ್ತಿಲ್ಲ. 50% ಗೊತ್ತಿದೆ ಅಂತ ಹೇಳಿ ನಾವೇ ಎಲ್ಲವನ್ನು ಮಾಡ್ಕೊಂಡು ಹೋದರೆ ನಮ್ಮದು ಪ್ರಾಬ್ಲಮ್ ಖಂಡಿತ ಆಗಿಯೇ ಆಗುತ್ತೆ. ಅದಕ್ಕೋಸ್ಕರ ಈ ತಿಳಿದವರಿಗೆ, ಅಂದರೆ ಟೆಕ್ ಚಾನೆಲ್ನವರು ಇರ್ತಾರಲ್ಲ, ಇವರು ಕನ್ನಡ ಕ್ರಿಯೇಟರ್ ಗೈಡ್ ಸರ್, ಇವರು ಮಾಡಿ ಕೊಡ್ತಾರೆ. ನೀವು ಅವರನ್ನು ಸಂಪರ್ಕಿಸ್ಬೋದು. ನಿಮಗೆ ಇನ್ನೊಂದು ಸಲ ನಂಬರ್ ಬೇಕಂದರೆ 8762569425 ಈ ನಂಬರಿಗೆ ಕರೆ ಮಾಡಿದರೆ ಅವರು ಖಂಡಿತ ರೆಸ್ಪಾನ್ಸ್ ಕೊಡ್ತಾರೆ. ಅವ್ರ ಫೀಸ್ ಏನು ಅಷ್ಟೊಂದು ಇಲ್ಲ. ನೀವು ಅಂದ್ಕೊಂಡಾಗೆ ಅವರು ಅಷ್ಟು ತೊಗೊಳ್ತಾರೆ ಇಷ್ಟು ತೊಗೊಳ್ತಾರೆ ಅಂತ ಅಂದ್ಕೊಳ್ತೀರಲ್ಲ, ಅದು ತಪ್ಪು. ಅವರಷ್ಟು ತಗೊಳ್ಳೋದಿಲ್ಲ. ನಾವು ಅವರ ಶ್ರಮಕ್ಕೆ ನಾವು ಕೊಡುವ ಫೀಸ್ ನಿಜವಾಗ್ಲೂ ಅದು ಕಡಿಮೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಮ್ಮ ಹೋಗುವ ಚಾನೆಲನ್ನು ಅವರು ಉಳಿಸಿಕೊಡ್ತಾರಲ್ಲ, ಅದಕ್ಕೆ ನಾವು ಕೊಡುವ ಆ ಫೀಸ್ ಅಷ್ಟೊಂದು ಹೆಚ್ಚಂತ ಅನಿಸಲಿಲ್ಲ ನನಗೆ. ಸಾಂಗ್ ಚಾನೆಲ್ ಮಾಡುವವರಿಗೆ ಒಂದು ಹೇಳಬೇಕಂತ ಅಂದ್ಕೊಂಡೆ. ಏನಂದರೆ, ನೀವು ಆದಷ್ಟು ನಿಮ್ಮ ಓನ್ ಫೋಟೋಸೆಲ್ಲ ಯೂಸ್ ಮಾಡಿ, ಓನ್ ವೀಡಿಯೋಸ್ ಕ್ರಿಯೇಟ್ ಮಾಡಿ. ಆದರೆ ಗೂಗಲ್ ಫೋಟೋಸೆಲ್ಲ ಯೂಸ್ ಮಾಡಬೇಡಿ. ಈಗ ನಮಗೆ ಪ್ರಾಬ್ಲಮ್ ಬರಲ್ಲ, ಕಾಪಿರೈಟ್ ಅನ್ನುವಂಥದ್ದು ಈಗ ಪ್ರಾಬ್ಲಮ್ ಬರಲ್ಲ. ಯಾವತ್ತಾದರೂ ನಮ್ಮ ಚಾನೆಲ್ಲು ಒಂದು ತುಂಬ ವೈರಲ್ ಆದಮೇಲೆ ಆ ಕಂಟೆಂಟ್ ಕ್ರಿಯೇಟ್ ಮಾಡಿದವರಿಗೆ ಆ ಫೋಟೋಸ್ ನೋಡಿದರೆ ಖಂಡಿತ ನಮ್ಮ ಚಾನೆಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರಬಹುದು. ಅದಕ್ಕೋಸ್ಕರ ಯಾವತ್ತೂ ಕೂಡ ನೀವು ಗೂಗಲ್ ಫೋಟೋಸ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಏನಾದರೂ ಯೂಸ್ ಮಾಡೋದಾದರೆ ನಿಮ್ಮ ಓನ್ ಕಂಟೆಂಟ್, ಅಂದರೆ ಓನ್ ಫೋಟೋಸ್ ಎಲ್ಲ ಕ್ರಿಯೇಟ್ ಮಾಡಿ, ಪಿಕ್ಸೆಲ್ ಆ್ಯಪಲ್ಲೆಲ್ಲ ಕ್ರಿಯೇಟ್ ಮಾಡಿ ಅದನ್ನು ವೀಡಿಯೋಕ್ಕೆ ಯೂಸ್ ಮಾಡಿ. ಅಥವಾ ಫೇಸ್ ತೋರಿಸಿ ವೀಡಿಯೋ ಮಾಡ್ಬೋದು, ಆ ಥರನೂ ಸಾಂಗ್ ಹೇಳ್ಬೋದು. ಆ ಥರ ಮಾಡಿ. ಗೂಗಲ್ ಫೋಟೋಸ್ ಒಂದು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ನಾನು ಕೂಡ ಎಡಿಟ್ ಮಾಡಿಯೇ ಹಾಕಿದ್ದು ಗೂಗಲ್ ಫೋಟೋಸ್. ಅದರಿಂದ ಇಷ್ಟೆಲ್ಲ ಸಮಸ್ಯೆ ಉಂಟಾಯಿತು. ನನ್ನ ಚಾನೆಲ್ ಹೋಗುತ್ತೆ ಅನ್ನುವ ಮಟ್ಟಕ್ಕೆ ಬಂತು, ಅಷ್ಟೊಂದು ಸಮಸ್ಯೆ ಉಂಟಾಯಿತು. ಆ ಸಮಸ್ಯೆಗೆಲ್ಲ ನನಗೆ ಸ್ಪಂದಿಸಿದವರು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಸರ್. ಏನೇ ಸಮಸ್ಯೆ ಇದ್ದರೂ ಕೂಡ ಅವರನ್ನು ಸಂಪರ್ಕಿಸಿ, ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ಅವರಿಗೆ ಕರೆ ಮಾಡಿ, ಖಂಡಿತ ಸಿಗುತ್ತೆ. ಧನ್ಯವಾದಗಳು. ಹೇಳಿರೋ ವಿಷಯದಲ್ಲಿ ಏನಾದರೂ ತಪ್ಪಿದ್ದರೆ ದಯಮಾಡಿ ಕ್ಷಮಿಸಿ. ನಿಮಗೇನಾದರೂ ಹೆಲ್ಪ್ ಬೇಕಾದರೆ ಕನ್ನಡ ಕ್ರಿಯೇಟರ್ ಗೈಡ್ ಸರನ್ನು ಸಂಪರ್ಕಿಸಿ. ನಂಬರ್ ಕೊಟ್ಟಿದ್ದೀನಿ ಆಲ್ರೆಡಿ, ಅವರನ್ನು ಸಂಪರ್ಕಿಸಿ. ಮತ್ತು ಅವರಿಗೂ ಸಪೋರ್ಟ್ ಮಾಡಿ. ಅವರು ಹಾಕಿರುವ ಕಂಟೆಂಟ್ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಕಂಟೆಂಟ್. ನಿಜವಾಗ್ಲೂ ಅವರ ಕಂಟೆಂಟನ್ನು ನೋಡ್ಕೊಂಡು ನಾವು ಯೂಟ್ಯೂಬ್ ಮಾಡಿದರೆ ಖಂಡಿತ ನಾವು ಮುಂದೆ ಹೋಗ್ಬೋದಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಕ್ರಿಯೇಟರ್ ಗೈಡ್ ಸರಿಗೆ ಒಂದು ಸಲ ಹೇಳ್ತಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್.